ಕೊಲೆ ಆರೋಪಿ ನಟ ದರ್ಶನ್ ಅವರಿಗೆ ನೀಡಿದ್ದಂತಹ ಗನ್ ಲೈಸೆನ್ಸ್ ರದ್ದುಪಡಿಸಲಾಗಿದೆ. ತಾತ್ಕಾಲಿಕವಾಗಿ ನಟ ದರ್ಶನ್ ಅವರಿಗೆ ಕೊಟ್ಟಿದ್ದಂತಹ ಗನ್ ಲೈಸೆನ್ಸ್ ರದ್ದುಪಡಿಸಲಾಗಿತ್ತು. ಹೀಗಾಗಿ ಕೂಡಲೇ ಅವರು ತಮ್ಮ ಗನ್ ಸರೆಂಡರ್ ಮಾಡೋದಕ್ಕೆ ಅಂತ ಸೂಚನೆ ಕೂಡ ನೀಡಲಾಗಿತ್ತು. ಪೊಲೀಸ್ ಅಧಿಕಾರಿಗಳ ಸುಪರ್ದಿಗೆ ನೀಡೋದಕ್ಕೆ ಅಂತ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು. ಹೀಗಾಗಿ ಗನ್ ಸರೆಂಡರ್ ಮಾಡೋದಕ್ಕೆ ಅಂತ ನಟ ದರ್ಶನ್ ಅವರು ಕೂಡ ನಿರ್ಧಾರ ಮಾಡಿದ್ದಾರೆ. ಇನ್ನು ಈ ಗನ್ ಸರೆಂಡರ್ ಮಾಡೋದಕ್ಕೆ ಅಂತ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು. ಅವರ ಬಳಿ ಹೊಂದಿದ್ದಂತಹ ಒಂದು ಬಂದೂಕು ಅಂದರೆ ಲೈಸೆನ್ಸ್ಡ್ ಸಹಿತವಾದಂತಹ ಏನೋ ಬಂದೂಕು ಇತ್ತು, ಅದನ್ನು ಸರೆಂಡರ್ ಮಾಡೋದಕ್ಕೆ ಅಂತ ನೋಟಿಸ್ ಜಾರಿ ಮಾಡಲಾಗಿದೆ. ಆರ್ ನಗರ ಠಾಣೆ ಪೊಲೀಸರಿಂದ ನೋಟಿಸ್ ಜಾರಿ ಮಾಡಲಾಗಿತ್ತು. ಹೀಗಾಗಿ ಇವತ್ತು ಸಂಜೆ ನಟ ದರ್ಶನ್ ಅವರು ಗನ್ ಸರೆಂಡರ್ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ತಾತ್ಕಾಲಿಕವಾಗಿ ನಟ ದರ್ಶನ್ ಅವರಿಗೆ ನೀಡಿರುವಂತಹ ಗನ್ ಲೈಸೆನ್ಸ್ ಖಾಕಿ ಪಡೆ ರದ್ದುಪಡಿಸಿತ್ತು. ಈ ಪ್ರಕರಣ ಮುಗಿಯೋವರೆಗೆ ಗನ್ ಲೈಸೆನ್ಸ್ ರದ್ದುಪಡಿಸಲಾಗುತ್ತೆ. ಹೀಗಾಗಿ ನಟ ದರ್ಶನ್ ಅವರು ತಮ್ಮ ಗನ್ನು ಅಂದರೆ ಅಧಿಕೃತವಾಗಿ ಅವರು ಇಟ್ಕೊಂಡಿದ್ದಂತಹ ಒಂದು ಬಂದೂಕು ಏನಿದೆ ಅದನ್ನು ಅವರು ಪೊಲೀಸರಿಗೆ ಈಗ ಹಸ್ತಾಂತರ ಮಾಡಬೇಕಾಗತ್ತೆ, ಸರೆಂಡರ್ ಮಾಡಬೇಕಾಗತ್ತೆ. ಹೀಗಾಗಿ ಇವತ್ತು ಸಾಯಂಕಾಲದ ಒಳಗಾಗಿ ಅವರು ತಮ್ಮ ಗನ್ ಸರೆಂಡರ್ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಆ ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಪ್ರಮುಖ ಆರೋಪಿಗಳಲ್ಲೂ ಕೂಡ ಒಬ್ಬರು. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮುಗಿಯುವವರೆಗೆ, ಪ್ರಕರಣ ಇತ್ಯರ್ಥ ಆಗುವವರೆಗೆ ನಿಮ್ಮ ಗನ್ ಸರೆಂಡರ್ ಮಾಡಬೇಕು ಅಂತ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದರು. ಇದಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ತಮ್ಮ ಬಂದೂಕನ್ನು, ತಮ್ಮ ಗನ್ನನ್ನು ಸರೆಂಡರ್ ಮಾಡಲೇಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಇವತ್ತು ನಟ ದರ್ಶನ್ ಅವರು ತಮ್ಮ ಬಳಿ ಇರುವಂತಹ ಗನ್ ಸರೆಂಡರ್ ಮಾಡಲಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ನಟ ದರ್ಶನ್ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಗನ್ ಸರೆಂಡರ್ ಮಾಡೋದಕ್ಕೆ ಅಂತ ನೋಟಿಸ್ ಕೂಡ ನೀಡಲಾಗಿತ್ತು. ಯಾಕಂದರೆ ನಟ ದರ್ಶನ್ ಅವರಿಗೆ ನೀಡಿದ್ದಂತಹ ಲೈಸೆನ್ಸ್ ಅಂದರೆ ಬಂದೂಕು ಇಟ್ಕೊಳ್ಳೋದಕ್ಕೆ ಅಂತ ಕೊಟ್ಟಿರುವಂತಹ ಲೈಸೆನ್ಸು ಅದನ್ನು ರದ್ದುಪಡಿಸಲಾಗಿತ್ತು. ರದ್ದುಪಡಿಸಿದ ಕಾರಣಕ್ಕಾಗಿ ಅವರು ಬಂದೂಕನ್ನು ಇದೀಗ ಸರೆಂಡರ್ ಮಾಡಲೇಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ಇನ್ನು ಆರ್ ನಗರ ಪೊಲೀಸರು ನೋಟಿಸ್ ಕೂಡ ನೀಡಿದರು. ಹೀಗಾಗಿ ನಟ ದರ್ಶನ್ ಇವತ್ತು ಸರೆಂಡರ್ ಮಾಡಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ.